ಲಂಚ್ಗೋಸ್ಕರ ಚೂರು ಸ್ಯಾಂಡ್ವಿಚ್ ಇಟ್ಟಿದ್ದಾರೆ ಇಲ್ಲಿ. ತುಂಬ ಚೆನ್ನಾಗಿ ಆಗ್ತಿದೆ. ಚೀಸ್ ಇದೆ, ಸಾಲ್ಮನ್ ಇದೆ, ಮತ್ತು ನೀವು ನೋಡ್ತಿದ್ರೆ ಬೀಫ್ ಇದೆ, ಸಮ್ ಮಫಿನ್ಸ್ ಇದೆ, ಕುಕೀಸ್ ಇದೆ. ಅರೌಂಡ್ 1 ಅವರ್ ಬೇರೆ ಕಡೆ ಕೆಲಸ ಮಾಡಬೇಕು. ಆಮೇಲೆ ಸುಮಾರು 4 ಅವರ್ಸ್ ನನಗೆ ಬ್ರೇಕ್ ಇರುತ್ತೆ. ತುಂಬ ದೊಡ್ಡ ಲಾಂಡ್ರಿ ಆದರೆ ನನಗೆ ಒಳಗಡೆ ಹೋಗೋಕ್ಕೆ ಇಲ್ಲ, ರೆಸ್ಟ್ರಿಕ್ಟೆಡ್ ಜಾಗ. ಮಾಡ್ತಿದ್ದಾರೆ. ಸೊ ನಾವು ಚೂರು ಈ ಥರ ಸೈಲೆಂಟಾಗಿ ಮಾಡಬೇಕು. ಯಾಕೆಂದರೆ ಆಲ್ರೆಡಿ 9 o'clock ಆಗಿದೆ, 8:45 ಆಗಿದೆ. ನಮ್ಮ ಡ್ಯೂಟಿ 10 o'clock 11 o'clock ಇದೆ. ಸೊ ನಾವು ಅವನ್ನ ಡಿಸ್ಟರ್ಬ್ ಮಾಡೋಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರ ಚೂರು ಸ್ಲೋ ಅಲ್ಲಿ ಕೆಲಸ ಮಾಡಿ ನಮ್ಗೆ ಏನಿದೆ ಅದೆಲ್ಲ ಮಾಡಿ ನಾವು ಇದೇ ಥರ ಲೈಟ್ ಆಫ್ ಮಾಡಿ ಹೋಗಬೇಕು. ಅದಕ್ಕೆ ಚೂರು ರೆಸ್ಪೆಕ್ಟ್ ಥರ ಇರುತ್ತೆ, ಬೇರೆಯವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ. ಸೊ ನಾವು ಈ ಕಡೆ ಟ್ರೈನಿಂಗಲ್ಲಿ ಹೋಗ್ತಿದ್ದೀವಿ ಗೈಸ್. ಸೊ ಅಲ್ಲಿನೂ ನಾನು ಏನು ಮಾತಾಡೋಕ್ಕೆ ಆಗಲ್ಲ, ಅಲ್ಲಿ ಕ್ಲಿಪ್ಪಿಂಗ್ ಇದೆ. ಸೊ ನಾನು ಬ್ಯಾಕ್ಗ್ರೌಂಡ್ ವಾಯ್ಸ್ ಮಾಡಿ ವಿಡಿಯೋ ಮಾಡ್ತೀನಿ. ಸೊ ಹೋಗಿ, ಯಾಕೆಂದ್ರೆ ಲೆಸ್ ಬನ್ನಿ ಹೋಗುವ. ಯಾಕೆಂದರೆ 15 ನಿಮಿಷ ಇದೆ, ತುಂಬ ಲೇಟ್ ಆಗೋದು ಬೇಡ. ಅಟ್ಲೀಸ್ಟ್ 5 ನಿಮಿಷ ಮುಂಚೆ ಅಲ್ಲಿ ಹೋಗಬೇಕು ನಾವು. ಸೊ ಬನ್ನಿ ಗೈಸ್. ಸೊ ಬನ್ನಿ, I-95 ಇಂದ ವಾಕ್ ಮಾಡಬೇಕು ನಾವು. I-95 ಅಂದರೆ ನಮ್ಮ ಶಿಪ್ಪದು ಹೈವೇ. ಇದೇ ಹೈವೇಯಿಂದ ನಾವು ಎಲ್ಲಿ ಬೇಕಿದ್ರೂ ಅಲ್ಲಿ ಹೋಗಬೇಕು. ಯಾಕೆಂದರೆ ಇಲ್ಲಿಂದ ಫುಲ್ ಡೈರೆಕ್ಷನ್ ಕನೆಕ್ಟೆಡ್ ಇರುತ್ತೆ. ಇದು ಹೈವೇ ಥರ ಒಂದು ನೀವು ನೋಡ್ತಿದ್ರೆ ಕೆಲವು ವರ್ಕ್ ಆಗ್ತಿದೆ ಇಲ್ಲಿ, ಮೇಂಟೆನೆನ್ಸು. ಈ ಶಿಪ್ಪಲ್ಲಿ ಕೆಲವು ಮೇಂಟೆನೆನ್ಸ್ ಆಗ್ತಾ ಇರುತ್ತೆ, ಯಾಕೆಂದರೆ ಅದಕ್ಕೋಸ್ಕರ ಒಂದು ಟೀಮ್ ಇರುತ್ತೆ ಇಲ್ಲಿ. ಸೊ ಬನ್ನಿ ನಮ್ಮ ಟ್ರೈನಿಂಗ್ಗೋಸ್ಕರ ಹೋಗುವ. ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ 5 ನಿಮಿಷದಲ್ಲಿ. ಕೆಲವು ವಿಷಯ ಇರುತ್ತೆ, ಲೈಕ್ ವೆಲ್ಕಮಲ್ಲಿ ಕಿಟ್ ಥರ ಇರುತ್ತೆ. ಸೊ ಡಾಕ್ಯುಮೆಂಟೇಷನ್ಸ್ ಇರುತ್ತೆ ಸೈನ್ ಮಾಡೋಕ್ಕೆ, ಮತ್ತು ಏನು ಪ್ರೊಸೀಜರ್ ಇದೆ, ಕಂಪ್ನಿ SOP ಏನು ನೀವು ಮಾಡಬೇಕು, ಏನು ಮಾಡಬಾರ್ದು ಅದೆಲ್ಲ ಹೇಳ್ಬಿಡ್ತಾರೆ ನಿಮಗೆ. ಅದನ್ನ ಸೈನ್ ಮಾಡಿ ಡಾಕ್ಯುಮೆಂಟ್ ಮಾಡಿಬಿಡ್ತಾರೆ. ಮತ್ತೆ ಬಂದು ಆಫೀಸಲ್ಲಿ ನಮ್ಮದು ಡ್ಯೂಟಿ ಸ್ಕೆಡ್ಯೂಲ್ ನೋಡಬೇಕು, ನಾವು ಎಲ್ಲಿ ಡ್ಯೂಟಿ ಹಾಕಿದ್ದೀವಿ ಅಂತ. ಅದು ಡ್ಯೂಟಿ ಸ್ಕೆಡ್ಯೂಲ್ ತಗೊಂಡು ನಮ್ಮ ಬಾರ್ದು ಕೀ ತಗೋಬೇಕು. ಇದು ಎಲ್ಲ ಕೀ ಇದೆ ಲಾಕರಲ್ಲಿ ಇರ್ತಾರೆ. ಎವ್ರಿ ನೈಟ್ ನಾವು ಇಡಬೇಕು ಇಲ್ಲಿ. ಸೊ ಬಾರ್ ಸೆಟಪ್ ಆಲ್ರೆಡಿ ಆಗಿಬಿಟ್ಟಿದೆ, ನಾವು ಏನು ಸೆಟಪ್ ಮಾಡೋದು ಬೇಡ, ಯಾಕೆಂದರೆ ಆಲ್ರೆಡಿ ಒಂದು ಟೀಮ್ ಇದನ್ನ ಅಸೈನ್ ಮಾಡಿಬಿಟ್ಟಿದ್ದಾರೆ. ಇದೇ ಪ್ಲೇಸಲ್ಲಿ ನಮ್ಮದು ಎಲ್ಲ ಇರುತ್ತೆ, ಲೈಕ್ ಸ್ನ್ಯಾಕ್ಸ್ ಬೀಕ್ಸ್ ಇರುತ್ತೆ. ಸೊ ಚೂರು ನನಗೇನು ಹಸುವಾಗಿತ್ತು. ಇದೆ ನನ್ನ ಫೇವ್ರೇಟು ಪೇಸ್ಟ್ರೀಸ್ ಅಂತ. ಪೇಸ್ಟ್ರಿ ತಗೊಂಡು ಚೂರು ಕಾಫಿ ತಗೊಂಡು ನಾವು ಲಾಂಡ್ರಿ ಹಾಕಬೇಕು ಗೈಸ್. ನಾನು ಲಾಂಡ್ರಿ ಮರ್ತು ಬಿಟ್ಟಿದೆ. ಆ್ಯಕ್ಚುಲಿ ಮಾರ್ನಿಂಗಲ್ಲಿನೇ ಹಾಕಬೇಕು, ಆದರೆ ನಾನು ಹಾಕಲಿಲ್ಲ. ಸೊ ಈಗಲೇ ಹೋಗಿ ಚೂರು ಲೈಕ್ ಯೂನಿಫಾರ್ಮ್ಸ್ ಇರುತ್ತಲ್ಲ, ಯೂನಿಫಾರ್ಮ್ಸ್ ಯಾವತ್ತೂ ನಾವು ನಮ್ಮಿಂದ ವಾಶ್ ಮಾಡೋದಿಲ್ಲ, ನಮ್ಮದು ಲಾಂಡ್ರಿಯಲ್ಲಿ ಹೋಗಿ ನಾವು ವಾಶ್ ಮಾಡಬೇಕು. ಸೊ ಬನ್ನಿ, ನಿಮಗೆ ಲಾಂಡ್ರಿನೂ ಒಂದ್ಸಲ ತೋರಿಸ್ಬಿಡ್ತೀನಿ ಹೇಗಿರುತ್ತೆ ಅಂತ. ಸೊ ಈ ಚೀಲೆಯಲ್ಲಿ ನಿಮ್ಮ ಬಟ್ಟೆ ಹಾಕಿ ನಿಮ್ಮ ಇನ್ಫಾರ್ಮೇಷನ್ ಫಿಲ್ ಮಾಡಿ ಇಲ್ಲಿ ಕೊಡಬೇಕು. ಮತ್ತು ಇವರು ವಾಶ್ ಮಾಡಿ ಇದನ್ನ ನೆಕ್ಸ್ಟ್ ಡೇ ನಿಮಗೆ ಕೊಟ್ಬಿಡ್ತಾರೆ. ಲೈಕ್ ಕೆಲವು ಗೆಸ್ಟ್ಗೇನು ಇವರೇ ಡೆಲಿವರ್ ಮಾಡ್ತಾರೆ ರೂಮಲ್ಲಿ ಹೋಗಿ. ತುಂಬ ಆರ್ಗನೈಸ್ ಇದೆ. ನಮ್ಮ ಡ್ರೈ ಕ್ಲೀನರ್ಸ್ ಇರ್ತಾರಲ್ವ, ಅದೇ ಥರ ಇರುತ್ತೆ. ತುಂಬ ದೊಡ್ಡ ಲಾಂಡ್ರಿ, ಆದರೆ ನನಗೆ ಒಳಗಡೆ ಹೋಗೋಕ್ಕೆ ಇಲ್ಲ, ರೆಸ್ಟ್ರಿಕ್ಟೆಡ್ ಜಾಗ. ಸೊ ಬನ್ನಿ, ಈಗಲೇ ಡ್ಯೂಟಿಗೆ ಹೋಗಬೇಕು, ಡ್ಯೂಟಿ ಸ್ಟಾರ್ಟ್ ಮಾಡಬೇಕು ಮತ್ತೆ ವಾಪಸ್. Just throw this.
ಬನ್ನಿ ಲಂಚ್ ಸ್ಟಾರ್ಟ್ ಆಗಿದೆ. ಸೊ ಲಂಚಲ್ಲಿ ಏನಿದೆ, ಏನು ಆಪ್ಷನ್ಸ್ ಇದೆ ನಿಮಗೆ ತೋರಿಸ್ತೀನಿ. ತುಂಬ ಆಪ್ಷನ್ಸ್ ಇರುತ್ತೆ. ಕೆಲವು ಸಲ ನಮಗೆ ಸ್ಯಾಲಡ್ಸ್ ಇರುತ್ತೆ, ಫ್ರೂಟ್ಸ್ ಆಪ್ಷನ್ ಇರುತ್ತೆ, ಡಿಸರ್ಟ್ಸ್ ಇರುತ್ತೆ, ಮತ್ತು ಊಟನೂ ತುಂಬ ಚೆನ್ನಾಗೇ ಮಾಡ್ತಾರೆ ಇವರು. ಬರೀ ಲೈಕ್ ಇಂಡಿಯನ್ಸ್ ಅಲ್ಲ, ಇಂಡೋನೇಷಿಯನ್ ಡಿಶ್ಶು, ಫಿಲಿಪಿನೋ ಡಿಶ್ಶು, ಕಾಂಟಿನೆಂಟಲ್ ಡಿಶ್ಶು, ಫಿಶ್ಶು, ಚಿಕನ್ನು ಏನು ಇದ್ದೇ ಇರುತ್ತೆ. ಲೈಕ್ 2 ನಾನ್ ವೆಜ್ ಐಟಮು, ವೆಜ್ ಐಟಮ್ ನಿಮಗೆ ಸಿಕ್ಕತ್ತೆ, ಮತ್ತು ಒಂದು ದಾಲು ಇರುತ್ತೆ. ಸೊ ಇದೇ ನಮ್ಮದು ಲಂಚ್ ಆಪ್ಷನ್ ಟುಡೇ. ಕೆಲವು ಥಿಯೇಟರ್ಸಲ್ಲಿ ಇವೆಂಟ್ಸ್ ಇರುತ್ತೆ, ಅದಕ್ಕೋಸ್ಕರ ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ತುಂಬ ಈವೆಂಟ್ಸ್ ಇರುತ್ತೆ, ಅದು ಒಂದಿನ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ನಾನು ಹೆಂಗಿರುತ್ತಂತ. ಇಲ್ಲೇ ರೆಸ್ಟೋರೆಂಟಲ್ಲಿ ಒಂದು ಬಾರ್ ಇದೆ, ಆ ಬಾರ್ನ ಸೆಟಪ್ ಮಾಡಬೇಕು. ಸೊ ಅದ್ರದ್ದು ಕೀ ತೊಗೊಂಡು ಹೋಗ್ತಿದ್ದೀನಿ. ಸುಮಾರು ಅರ್ಧ ಗಂಟೆ ಬೇಕು ಒಂದು ಬಾರ್ನ ಸೆಟಪ್ ಮಾಡೋಕ್ಕೆ. ಸೊ ಬನ್ನಿ ನಿಮಗೆ ತೋರಿಸ್ತೀನಿ ನಾನು ಹೆಂಗೆ ಒಂದು ಬಾರ್ನ ಸೆಟಪ್ ಮಾಡ್ತೀನಿ ಅಂತ, ಫುಲ್ ಸ್ಕ್ರ್ಯಾಚಿಂದ. ಸೊ ಫೈನಲಿ ನಮ್ದು ಬಾರ್ ರೆಡಿ ಆಗಿಬಿಟ್ಟಿದೆ, ಲೈಕ್ ಫುಲ್ಲಿ ಸೆಟಪ್ ಆಗಿಬಿಟ್ಟಿದೆ. ಚೂರ್ ಕೆಲಸ ಇದೆ, ಸೋಡಾಸ್ ಎಲ್ಲ ಆಲ್ರೆಡಿ ಪ್ರಿಪೇರ್ ಮಾಡಿಬಿಟ್ಟಿದ್ದೀನಿ, ಚೂರ್ ಬ್ಯಾಕಪ್ ತಗೋಬರ್ಬೇಕು. ಆಮೇಲೆ ಐಸ್ ಬರುತ್ತೆ. ಇಲ್ಲಿ ಚೂರ್ ಗ್ಲಾಸಸ್ ಇದೆ, ಇನ್ನೂ ಚೂರ್ ಗ್ಲಾಸಸ್ ಬೇಕು, ಇಷ್ಟು ಸಾಕಾಗಲ್ಲ, ಯಾಕೆಂದ್ರೆ 300-400 ಜನ ಇರುತ್ತೆ. ಇದೇ ನಮ್ದು ಬಾರ್ ಫುಲ್ ಸೆಟಪ್. ಸೊ ಅರ್ಧ ಗಂಟೆಯಲ್ಲಿ ನಾನು ಟಾಸ್ಕ್ ಫಿನಿಶ್ ಮಾಡಿಬಿಟ್ಟಿದ್ದೀನಿ. ಈಗಲೇ ನೆಕ್ಸ್ಟ್ ಕಡೆ ಹೋಗಬೇಕು, ಬೇರೆ ಕಡೆ ಹೋಗಬೇಕು. ಈಗ ಸದ್ಯಕ್ಕೆ ಬ್ರೇಕ್ ಇದೆ, ಚೂರ್ ಬ್ರೇಕ್ ತಗೊಂಡು ನಾನು ಬೇರೆ ಇದರಲ್ಲಿ ಕೆಲಸ ಮಾಡಿ ಮತ್ತೆ ಅರೌಂಡ್ 1 ಅವರ್ ಬೇರೆ ಕಡೆ ಕೆಲಸ ಮಾಡಬೇಕು. ಆಮೇಲೆ ಸುಮಾರು 4 ಅವರ್ಸ್ ನನಗೆ ಬ್ರೇಕ್ ಇರುತ್ತೆ. ಅದು ಬ್ರೇಕಲ್ಲಿ ಚೂರು ಫ್ಯಾಮಿಲಿ ಜೊತೆ ಮಾತಾಡಿ, ಇಲ್ಲಿ ಲೈಕ್ ಟಿ ವಿ ನೋಡಿ ನಾವು ಟೈಮ್ ಪಾಸ್ ಮಾಡ್ಬೋದು. ಅನ್ಪ್ಯಾಕಿಂಗ್ ಮಾಡಬೇಕು. ಸೊ ಅದು ಒಂದು ಕೆಲಸ ಇದೆ, ಅದು ಆಮೇಲೆ ಮಾಡುವ. ಚೂರು ವಿಡಿಯೋನೂ ಎಡಿಟಿಂಗ್ ಮಾಡಬೇಕು, ಯಾಕೆಂದರೆ ಮುಂಚೆನೂ ಒಂದು ವಿಡಿಯೋ ಇದೆ ನಾನು ಎಡಿಟ್ ಮಾಡಲಿಲ್ಲ, ಅದು ಒಂದು ಎಡಿಟ್ ಮಾಡಬೇಕು. ಸೊ ಅದು ಒಂದು ಕೆಲಸ ಇದೆ. ಸೊ ಆಯಿತು, ಅರ್ಧ ದಿನ ಎಲ್ಲೇ ಮುಗ್ದಾಯಿತು, ಇನ್ನೂ ಅರ್ಧ ದಿನ ಇದೆ. ಅದರಲ್ಲಿ ತುಂಬ ಕೆಲಸ ಇರುತ್ತೆ, ಅದರದ್ದು ರೆಕಾರ್ಡ್ ಮಾಡೋಕ್ಕೆ ಆಗಲ್ಲ, ಯಾಕೆಂದರೆ ತುಂಬ ಬ್ಯುಸಿ ಇರುತ್ತೆ ಆ ಟೈಮಿಗೆ. ಮತ್ತು ಈವ್ನಿಂಗಲ್ಲಿ ಏನು ಮಾಡ್ತೀವಿ ಅದೇನು ಎಲ್ಲ ತೋರಿಸ್ತೀನಿ ನಿಮಗೆ. ಸೊ ಸದ್ಯಕ್ಕೆ ಇಷ್ಟೇ. ಆದರೆ ನೀವು ಇಷ್ಟು ತನಕ ವಿಡಿಯೋ ನೋಡಿದರೆ ಅದಕ್ಕೋಸ್ಕರ ತುಂಬ ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ ನಿಮಗೆ ಏನು ಬೇರೆ ನೋಡಬೇಕು ಅಂತ. ಸೊ ನಾನು ಆ ಪ್ರಕಾರನೂ ಒಂದು ವಿಡಿಯೋ ಮಾಡ್ತೀನಿ ನಿಮಗೋಸ್ಕರ. ಸೊ ಥ್ಯಾಂಕ್ ಯು ಗೈಸ್. ಇನ್ನೂ ಇದೆ, ಸೊ ಅದಕ್ಕೋಸ್ಕರನೂ ರೆಡಿ ಆಗಬೇಕು. ಸೊ ಸಿ ಯು ಸೂನ್. ಲಂಚ್ಗೋಸ್ಕರ ಚೂರು ಸ್ಯಾಂಡ್ವಿಚ್ ಇಟ್ಟಿದ್ದಾರೆ ಇಲ್ಲಿ, ತುಂಬ ಚೆನ್ನಾಗಿ ಕಾಣ್ತಿದೆ. ಚೀಸ್ ಇದೆ, ಸಾಲ್ಮನ್ ಇದೆ, ಮತ್ತು ನೀವು ನೋಡ್ತಿದ್ರೆ ಬೀಫ್ ಇದೆ, ಸಮ್ ಮಫಿನ್ಸ್ ಇದೆ, ಕುಕೀಸ್ ಇದೆ, ಆಮೇಲೆ ಶ್ರಿಂಪು ಇದೆ. ನನ್ನ ಫೇವ್ರೇಟು ಶ್ರಿಂಪ್ ಅಂದರೆ ನನಗೆ ತುಂಬ ಇಷ್ಟ. ಆಮೇಲೆ ಇಲ್ಲಿ ಚೂರು ಎಗ್ ಸ್ಯಾಂಡ್ವಿಚ್ ಮಾಡಿದ್ದಾರೆ, ಮತ್ತು ಚಿಕನ್ ಸ್ಯಾಂಡ್ವಿಚ್ ಇದೆ. ಇದೆ ನಂದು ಶ್ರಿಂಪು, ತುಂಬ ಫೇವ್ರೇಟ್ ನಂದು, ತುಂಬ ಇಷ್ಟ ನನಗೆ. ಚಾಕ್ಲೇಟ್ ಚಿಪ್ ಮಫಿನ್ಸು, ತುಂಬ ಐಟಮ್ಸ್ ಇರುತ್ತೆ ಆ್ಯಕ್ಚುಲಿ ತಿನ್ನೋಕ್ಕೆ.
ಸೊ ಫೈನಲಿ ಗಾಯ್ಸ್ ನಂದು ಅನ್ಪ್ಯಾಕಿಂಗ್ ಆಗಿಬಿಟ್ಟಿದೆ. ನಂದು ಎಲ್ಲ ಅನ್ಪ್ಯಾಕ್ ಮಾಡಿಬಿಟ್ಟಿದ್ದೀನಿ. ಬಟ್ಟೆ ಬಿಟ್ಟು ಎಲ್ಲ ಒಂದು ಸೈಡಿಗೆ ಜೋಡಿಸ್ಕೊಂಡು ಇಟ್ಬಿಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಮತ್ತು ನನ್ನ ಬ್ಯಾಗ್ನ ಎಂಟಿ ಬ್ಯಾಗ್ನ ಸೈಡಲ್ಲಿ ಹಾಕಿ, ಈ ಬ್ಯಾಗಲ್ಲಿ ನಂದು ಸ್ನ್ಯಾಕ್ಸ್ ಇದೆ, ತುಂಬ ಸ್ನ್ಯಾಕ್ಸ್ ಇಟ್ಟಿದ್ದೀನಿ. ಮತ್ತು ನೋಡಿ ನೀವು ಅಲ್ಲಿ ನಮ್ಮ ಪಿಲ್ಲೋ ಇದೆ. ಇದು ನಾನು ಹೇಳ್ತಿದ್ದೆ ಅಲ್ವಾ ಗೈಸ್ ನಿಮಗೆ, ಇದು ತುಂಬ ಎಫೆಕ್ಟ್ ಇದೆ, ತುಂಬ ಯೂಸ್ಫುಲ್ ಇದೆ ಅಂತ. ಶಿಪ್ಪಲ್ಲಿ ಇದು ಬೇಕೇ ಬೇಕು ಅಂತ. ಯಾಕೆಂದರೆ ಕೆಲವು ಸಲ ನಾವು ಫೋನ್ ಇಟ್ಕೊಂಡು ಮೂವಿ ನೋಡುವಾಗ ತುಂಬ ಕೈ ನೋವು ಆಗುತ್ತೆ, ಇದಾಗುತ್ತೆ. ಸೊ ಅದಕ್ಕೋಸ್ಕರ ನಾವು ಈ ಥರ ಒಂದು ಪರ್ಚೇಸ್ ಮಾಡಿ ಇಡ್ತೀವಿ. ಯಾಕೆಂದ್ರೆ ಅದು ಸೈಡ್ ವಾಲ್ ಮೆಟಲ್ದು ಇದೆ. ಸೊ ಅದಕ್ಕೋಸ್ಕರ ಈ ಥರ ಒಂದು ಮ್ಯಾಗ್ನೆಟಿಕ್ ಸ್ಟ್ಯಾಂಡ್ನ ತೊಗೊಂಬಂದು ನಾವು ಇಟ್ಬಿಟ್ರೆ ಚೆನ್ನಾಗಿ ಅದರಲ್ಲಿ ಮೂವಿ ನೋಡ್ಬೋದು. ತುಂಬ ಗಟ್ಟಿ ಇದೆ. ಸೊ ಇದು ಬಿದ್ದಲ್ಲ. ಕೆಲವು ಸಲ ನಮಗೆ ಅಲಾರ್ಮ್ ಹಾಕಿ ಚೂರಲ್ಲಿ ಇಟ್ಬಿಟ್ರೆ ಫೋನ್ ಚೆನ್ನಾಗಿ ರಿಂಗ್ ಆಗುತ್ತೆ, ನಮಗೇನೋ ಕೇಳಿಸುತ್ತೆ, ಮತ್ತು ನಮ್ಮದು ಕ್ಯಾಬಿನ್ ಮೇಟ್ಗೇನೋ ಡಿಸ್ಟರ್ಬ್ ಆಗಲ್ಲ. ಸೊ ತುಂಬ ಯೂಸ್ಫುಲ್ಲು. ಸೊ ಬಟ್ಟೆ ಎಲ್ಲ ಹಾಕಿಬಿಟ್ಟಿದ್ದೀನಿ, ಎಲ್ಲ ಜೋಡಿಸ್ಕೊಂಡು ಇಟ್ಟಿದ್ದೀನಿ. ಎಲ್ಲ ಎಸೆನ್ಷಿಯಲ್ ನಾನು ಏನು ಡೈಲಿ ಯೂಸ್ಗೋಸ್ಕರ ಏನೇನು ಬೇಕು ಅದು ಒಂದು ಡ್ರಾವರಲ್ಲಿಟ್ಟು, ಸೊ ಚೂರು ಐಟಮ್ ಆಲ್ರೆಡಿ ನಾನು ಅಡ್ಜಸ್ಟ್ ಮಾಡಿಬಿಟ್ಟಿದ್ದೀನಿ. ಚೂರು ಐಟಮ್ ಆಯಿತು, ವಾರ್ಡ್ರೋಬ್ ರೆಡಿ ಆಯಿತು. ಚೂರು ಏನು ಎಸೆನ್ಷಿಯಲ್ ಇರುತ್ತೆ ಅದನ್ನು ಇಲ್ಲಿ ಇದೆ, ಅದು ಆಮೇಲೆ ಸೆಟಪ್ ಮಾಡ್ಬೋದು, ಅಷ್ಟೇನೂ ಇಲ್ಲ. ಆದರೆ ಅಟ್ಲೀಸ್ಟ್ ಬ್ಯಾಗಿಂದ ನನ್ನ ಬಟ್ಟೆ ಎಲ್ಲ ತೆಗ್ದುಬಿಟ್ಟಿದ್ದೀನಿ. ಸೊ ಅದು ಒಂದು ಕೆಲಸ ಆಯಿತು. ಯಾಕೆಂದರೆ ರೂಮ್ ಚೇಂಜ್ ಮಾಡೋಕ್ಕೆ ಇಲ್ಲ, ಇದೇ ರೂಮ್ ಇರುತ್ತೆ 6 ತಿಂಗಳಿಗೋಸ್ಕರ. ಸೊ ಅದು ಸೆಟಪ್ ಬೇಕಿತ್ತು. ಅದು ನೀವೇ ನೋಡಿದರೆ ಹೆಂಗೆ ಅರೇಂಜ್ ಮಾಡಿಬಿಟ್ಟಿದ್ದೀನಿ, ಆ ಥರನೇ ಇರುತ್ತೆ. ಯೂನಿಫಾರ್ಮು ಅದರಲ್ಲಿ ಇರುತ್ತೆ. ಸೊ ಆಲ್ರೆಡಿ ಆಯಿತು, ಒಂದು ಸೆಟಪ್ ಫುಲ್ ಆಯಿತು. ಸೊ ಬ್ಯಾಗ್ದು ಒಂದು ಕೆಲಸ ಆಯಿತು. 3 to 4 hours ನನಗೆ ಬ್ರೇಕ್ ಇತ್ತು. ಅದು ಬ್ರೇಕಲ್ಲಿ ನಾನು ಇದೆಲ್ಲ ಮಾಡಿಬಿಟ್ಟಿದ್ದೀನಿ. ಅದೇ ಇರುತ್ತೆ, ಚೂರು ಟೈಮ್ ಸಿಗುತ್ತಲ್ಲೋ ಆ ಟೈಮಿಗೆ ಎಲ್ಲ ಅಡ್ಜಸ್ಟ್ ಮಾಡಿ ಇಡಬೇಕು. ಒಂದೇ ಸಲ ಎಲ್ಲ ಆಗಲ್ಲ. ಸೊ ಅದು ಒಂದಾಯಿತು. ಈಗಲೇ ಚೂರು ಫ್ಯಾಮ್ಲಿಗೆ ಫೋನ್ ಮಾಡಬೇಕು, ಫ್ಯಾಮ್ಲಿಗೆ ಫೋನ್ ಮಾಡಿ ಅವ್ರ ಜೊತೆ ಚೂರು ಮಾತಾಡಬೇಕು. ಸೊ ಅದರಲ್ಲಿ ಚೂರು 1 hour 2 hours ಅಲ್ಲಿ ಹೋಗ್ಬಿಡುತ್ತೆ. ಸೊ 1 hour ನನಗೆ ರೆಸ್ಟ್ ಸಿಕ್ಕತ್ತೆ. 1 ಅವರಲ್ಲಿ ಚೂರು ಫ್ರೆಶ್ ಆಗಿಬಿಡ್ತೀನಿ, ರೆಸ್ಟ್ ತಗೊಂಡು ಚೂರು ನಿದ್ರೆ ಮಾಡಿಬಿಡ್ತೀನಿ. ಆಮೇಲೆ ಮತ್ತೆ ಈವ್ನಿಂಗಲ್ಲಿ ಕೆಲಸ ಮಾಡಬೇಕು, ಮತ್ತೆ ಇದೆ ತುಂಬ ಇರುತ್ತೆ, ಪೇಪರ್ ವರ್ಕ್ ಇರುತ್ತೆ, ತುಂಬ ಲೇಟ್ ಆಗಿಬಿಡುತ್ತೆ. ಇನ್ನೂ 4 hours ಕೆಲಸ ಮಾಡಲೇಬೇಕು. ಆಲ್ರೆಡಿ 4 hours ಕೆಲಸ ಮಾಡಿದ್ದೀನಿ. ಸೊ ಟೋಟಲ್ 8 to 9 hours ಇರುತ್ತೆ. ಪೋರ್ಟ್ ಡೇ ಅಲ್ವಾ, ಅದಕ್ಕೋಸ್ಕರ ಜಾಸ್ತಿ ಇರಲ್ಲ. ನೀವೇ ನೋಡಿದರೆ ಕೆಲಸನೂ ಏನೂ ಇರಲಿಲ್ಲ, ಜಾಸ್ತಿ ಗೆಸ್ಟೇ ಇರಲಿಲ್ಲ. ಯಾಕೆಂದರೆ ಒಂದ್ಸಲ ನಾವು ಡಾಕ್ ಆಗಿಬಿಟ್ರೆ ಎಲ್ಲರೂ ಹೋಗಿಬಿಡ್ತಾರೆ. ಸೊ ಅದೇ ಒಂದಾಯ್ತು. ಸೊ ಓಕೆ ಗೈಸ್, ಚೂರು ನಿದ್ರೆ ಮಾಡಿಬಿಡ್ತೀನಿ, ಚೂರು ಮನೆಗೆ ಫೋನ್ ಮಾಡಿಬಿಡ್ತೀನಿ. ಆಮೇಲೆ ಮತ್ತೆ ಈವ್ನಿಂಗ್ದು ಏನಿರುತ್ತೆ ಅದನ್ನು ನಿಮಗೆ ತೋರಿಸ್ತೀನಿ. ಸೊ ಎಂಡಲ್ಲಿ ಇರಿ, ವಿಡಿಯೋನ ಸ್ಕಿಪ್ ಮಾಡಬೇಡಿ, ಎಂಡ್ ತನಕ ನೋಡಿ. ಏನು ಇರುತ್ತೆ, ಇಂಟ್ರೆಸ್ಟಿಂಗ್ ಇರುತ್ತೆ. ನಾನು ಗ್ಲಿಮ್ಸು ಹಾಕಿಬಿಟ್ಟಿದ್ದೀನಿ ಆಲ್ರೆಡಿ ಫ್ರಂಟಲ್ಲಿ. ಸೊ ನಿಮಗೆ ಗೊತ್ತಾಗಿದೆ ಆಲ್ರೆಡಿ ಏನೇನಿರುತ್ತೆ ಅಂತ. ಸೊ ವೆಯ್ಟ್ ಮಾಡಿ, ಇರುತ್ತೆ, ತುಂಬ ಇರುತ್ತೆ. ಬರೀ ಮಾತಾಡಲ್ಲ, ನಿಮಗೆ ತೋರಿಸ್ತೀನಿ ಏನಿರುತ್ತೆ ಅಂತ. ಇದು 3rd ವಿಡಿಯೋ, ಇನ್ನೂ ಇದೆ, ತುಂಬ ಕೆಲಸ ಇರುತ್ತೆ, ತುಂಬ ಇರುತ್ತೆ. ಈವನ್ ಹೊರಗಡೆ ಹೋಗ್ತೀವಿ. ಸೊ ಈಗಲೇ ಸದ್ಯಕ್ಕೆ ಇಲ್ಲ, ಆದರೆ ಚೂರು ಹೋಗೋಕ್ಕೆ ಶುರು ಮಾಡ್ತೀನಿ, ಅದು ಇರುತ್ತೆ. ಸೊ ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ಟಿಲ್ ಹಿಯರ್. ನೆಕ್ಸ್ಟು ಈವ್ನಿಂಗ್ದು ಏನು ರೂಟೀನ್ ಇರುತ್ತೆ, ಒಂದ್ಸಲ ಎದ್ದೋದ ತಕ್ಷಣ ಏನು ಮಾಡ್ತೀನಿ ಅದೆಲ್ಲ ನಿಮಗೆ ತೋರಿಸ್ತೀನಿ. ಬ್ರೇಕಲ್ಲಿ ಬಂದರೆ ಒಂದು ಎಕ್ಸೈಟಿಂಗ್ ಪಾರ್ಟ್ ಅಂದರೆ ಇದೇ, ವಿಡಿಯೋ ಕಾಲ್ ಮಾಡಿ ಫ್ಯಾಮ್ಲಿ ಜೊತೆ ಮಾತಾಡೋದು. ಇದೇ ನಗ್ನಗ್ತಾ ಮುಖ ನೋಡ್ರೆ ನನಗೆ ತುಂಬ ಖುಷಿ ಆಗುತ್ತೆ. ಸೊ ಆ ಟೈಮಿಗೆ ಚೂರು ಜಾಸ್ತಿ ಬೇಜಾರಾಗಲ್ಲ. ಮತ್ತು ಇಲ್ಲಿಂದ ಚೂರು ಹೋಗಿ ಡಿನ್ನರ್ ತಿನ್ಕೊಂಡು ನಾವು ಕೆಲಸ ಮಾಡೋಕ್ಕೆ ಹೋಗಬೇಕು. ಯಾಕೆಂದರೆ ತುಂಬ ಪೇಪರ್ಸ್ ವರ್ಕ್ ಇದೆ, ತುಂಬ ಪೇಪರ್ ವರ್ಕ್ ಮಾಡಬೇಕು. ಈವ್ನಿಂಗಲ್ಲಿ ಅದೇ ಇರುತ್ತೆ, ತುಂಬ ಪೇಪರ್ ವರ್ಕ್ ಕೆಲಸ ಇರುತ್ತೆ, ಅದು ಮಾಡಲೇಬೇಕು ನಾವು. ಎಟ್ ದಿ ಎಂಡ್ ಆಫ್ ದ ಡೇ ಅದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಪೇಪರ್ ವರ್ಕು. ಸೊ ಚೂರು ಇನ್ವೆಂಟ್ರಿ ಮಾಡಿಬಿಟ್ಟಿದ್ದೀನಿ. ರಿಸೋರ್ಸಸ್ ಇರುತ್ತೆ, ಅದು ರಿಸೋರ್ಸಸ್ದು ಇನ್ವೆಂಟ್ರಿ ಮಾಡಬೇಕು. ಮತ್ತು ಕೆಲವು ಕಂಪ್ಯೂಟ್ರಲ್ಲಿ ಕೆಲಸ ಇರುತ್ತೆ, ಕೆಲವು ಇನ್ವೆಂಟ್ರೀಸ್ ಇರುತ್ತೆ, ಕೆಲವು ಆರ್ಡರ್ಸ್ ಮಾಡಬೇಕು. ಸೊ ಈವ್ನಿಂಗ್ ಅಂದರೆ ನಮಗೆ ಜಾಸ್ತಿ ಇದು ಆಫೀಸ್ ಕೆಲಸನೇ, ಫಿಸಿಕಲ್ ಜಾಸ್ತಿ ಕೆಲಸ ಇರಲ್ಲ. ಬರೀ ಕಂಪ್ಯೂಟ್ರಲ್ಲಿ ಕೂತ್ಕೊಂಡು ತುಂಬ ಕೆಲಸ ಇರುತ್ತೆ ಇದರಲ್ಲಿನೂ. ಆ್ಯಕ್ಚುಲಿ ಒನ್ ಆಫ್ ದ ವರ್ಸ್ಟ್ ಜಾಬ್ ಅಂದರೆ ಇದೇ ಡೆಸ್ಕ್ ಜಾಬು. ನನಗೆ ಯಾವತ್ತೂ ಇಷ್ಟ ಆಗಲ್ಲ. ಫ್ಲೋರಲ್ಲಿ ಇದ್ದರೆ ಚೂರು ಗೆಸ್ಟ್ ಜೊತೆ ಮಾತಾಡ್ಬೋದು, ಚೂರು ಬೇರೆ ಕೆಲಸ ಮಾಡ್ಬೋದು, ಫ್ರೆಂಡ್ಸ್ ಜೊತೆ ಇರ್ತೀವಿ. ಆ ಟೈಮಿಗೆ ಚೂರು ಎಕ್ಸೈಟಿಂಗ್ ಇರುತ್ತೆ. ಸೊ ಇಲ್ಲ ಅಂದ್ರೂ ತುಂಬ ಕೆಲಸ ಇತ್ತು ಗೈಸ್. ಫೈನಲಿ ಡೇ ಫಿನಿಶ್ ಆಯಿತು, ಆದರೆ ತುಂಬ ಕೆಲಸ ಇತ್ತು. ನಾಳೆನೂ ಹೊಸ ದಿನ, ಏನಿರೋದೇ ಗೊತ್ತಿಲ್ಲ. ಅಂದರೆ ಜಾಸ್ತಿ ಕೆಲಸ ಇರಲ್ಲ ಅಂತ ಅನ್ಸ್ಕೊತೀನಿ. ಯಾಕೆಂದರೆ ಚೆನ್ನಾಗಿ ಪೋರ್ಟಲ್ಲಿ ಹೋಗ್ತಿದ್ದೀವಿ ನಾಳೆ. ಸೊ ಚೆನ್ನಾಗಿರುತ್ತೆ. ಜಾಸ್ತಿ ಜನ ಹೊರಗಡೆ ಹೋಗ್ತಾರೆ. ಸೊ ಶಿಪ್ಪಲ್ಲಿ ಯಾರೂ ಇರಲ್ಲ. ಸೊ ಅದಕ್ಕೋಸ್ಕರ ಜಾಸ್ತಿ ಕೆಲಸ ಇರಲ್ಲ. ನಾನು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಯಾಕೆಂದರೆ 1 ವಾರ ಇರುತ್ತೆ ಈ ಥರ ನಾವು ಫೇಸ್ ಮಾಡ್ತಾ ಇರ್ತೀವಿ. ಈ ಥರ ವಾರ ಫುಲ್ ಟಯರ್ಡ್ ಇರ್ತೀವಿ. ಯಾಕೆಂದರೆ ಟೈಮ್ ಝೋನ್ ಚೇಂಜ್ ಆಗಿದೆ, ತುಂಬ ಚೇಂಜ್, ಲೈಕ್ 5 hours ಡಿಫ್ರೆನ್ಸ್ ಇದೆ ಇಂಡಿಯನ್ ಟೈಮಿಂದ.
ಈ ಟೈಮಿಗೆ ನಾನು ನಿದ್ರೆ ಮಾಡಿ ಎದ್ದೊಳ್ಬೇಕಿತ್ತು, ಆದರೆ ನಾನು ಈಗಲೇ ನಾನು ನಿದ್ರೆ ಮಾಡೋಕ್ಕೆ ಹೋಗ್ತಿದ್ದೀನಿ. ಸೊ ಚೂರು ಫ್ರೆಶ್ ಆಗಿ ನಿದ್ರೆ ಮಾಡ್ತೀನಿ, ಮತ್ತು ನಾಳೆ ಹೊಸ ದಿನ. ಸೊ ಹೊಸ ಒಂದು ವಿಡಿಯೋ ಜೊತೆ ಬರ್ತೀನಿ. ಹೋಪ್ ಈ ಫುಲ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ. ಸೊ ಇಷ್ಟ ಆಗಿದ್ದರೆ ಚೂರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಮೆಂಟಲ್ಲಿ ಹೇಳಿ ಹ್ಯಾಂಗೆ ಆಗ್ತಿದೆ, ಲೈಕ್ ಚೆನ್ನಾಗಿ ಆಗ್ತಿದೆ ವಿಡಿಯೋ, ಏನು ಚೇಂಜಸ್ ಬೇಕಾ, ಏನಿದೆ ಅಂತ ಚೂರು ಹೆಲ್ಪ್ ಮಾಡಿ. ಸೊ ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್. ಈ ಥರ ಸಪೋರ್ಟ್ ಮಾಡೋಕ್ಕೂ ಥ್ಯಾಂಕ್ ಯು. ನಾಳೆ ಸಿಗ್ತೀನಿ ಮತ್ತೆ ಒಂದು ವಿಡಿಯೋ ಜೊತೆ. ಸೊ ಕೀಪ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಕರ್ನಾಟಕ.